ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನ ಮಾಡಲು ಕೋಟ್ಯಾಂತರ ಜನರು ತೆರಳಿದ್ದಾರೆ. ಈ ವೇಳೆ ಕಾಲ್ತುಳಿತ ನಡೆದಿದೆ ಎಂದು ಹೇಳಲಾಗುತ್ತಿದ್ದು, ಘಟನೆಯಿಂದ ಕನ್ನಡಿಗರು ಆತಂಕಕ್ಕೀಡಾಗಿದ್ದಾರೆ. ಇಂದು ಮೌನಿ ಅಮಾವಾಸ್ಯೆ ಹಿನ್ನೆಲೆ ಅಮೃತ ಸ್ನಾನದ ವೇಳೆ ಕಾಲ್ತುಳಿತ ಘಟನೆ ಜರುಗಿದ್ದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಯಲಕಪ್ಪಳ್ಳಿ ಗ್ರಾಮದ ಶಾಂತಗೌಡ ಪೊಲೀಸ್ ರಮೇಶ್ ಹೊನ್ನಳ್ಳಿ ಸೋಮಶೇಖರ್ ವಿಜಯಕುಮಾರ್ ಸ್ನೇಹಿತರು ಇಂದು ಪುಣ್ಯ ಸ್ನಾನ ಮಾಡಿ ಸುರಕ್ಷಿತವಾಗಿ ಮರಳಿದ್ದಾರೆ. ಈ ಕುರಿತು ಸ್ಥಳದಿಂದಲೇ ವಿಡಿಯೋ ಮೂಲಕ ಮಾಹಿತಿ ನೀಡಿದ ಯಾತ್ರಿಕರು ತಾವು ಅಮೃತ ಸ್ನಾನ ಮಾಡಿದ ಸ್ಥಳದಿಂದ 5 ಕಿಲೋಮೀಟರ್ ದೂರದಲ್ಲಿ ಕಾಲ್ತುಳಿತ ಘಟನೆ ಜರುಗಿದೆ ಎಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹರ ಹರ ಮಹಾದೇವ್. ನಾವು ಕರ್ನಾಟಕ ಡಿಸ್ಟ್ರಿಕ್ಟ್ ರಾಜ್ಯ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಚಿಂಚೋಳಿ ತಾಲೂಕು ಯಲಕಪ್ಪಳ್ಳಿ ಗ್ರಾಮದಿಂದ ಬಂದಿವಿ. ನಾವು ಮೊನ್ನೆ ಬಿಟ್ಟಿದ್ದೀವಿ. ಮೊನ್ನೆ 26ನೇ ತಾರೀಕು 8 ಗಂಟೆ ಬಿಟ್ಟಿದ್ದೀವಿ. ನಿನ್ನೆ ಬಂದು ಮುಟ್ಟಿದ್ದೇವೆ. ಬಂದು ಕೇಸಿಲೆಲ್ಲ ಬಂದು ಇವತ್ತು ಬೆಳಗ್ಗೆ ಬಂದು ಪುಣ್ಯ ಸ್ನಾನ ಮಾಡಿದ್ದೀವಿ. ಏನೋ ಇಲ್ಲಿ ಏನಿಲ್ಲ, ಎಲ್ಲ ಸರಿ ಒಳ್ಳೆ ಐತಿಲ್ಲ. ಅದೇನೋ ಆತಂಕ ಆಗಿದೆ ಬೆಳಗ್ಗೆ ಅದು ಆಗಿದೆ ಅಂತ ಎಲ್ಲ ನಮ್ಮಿಂತ ಒಂದು 5 ಕಿಲೋಮೀಟರ್ ದೂರ ಐತಿ. ಅದ್ರಲ್ಲಿ ಏನೋ ಸುರಕ್ಷಿತವಾಗಿ ಐತಿಲ್ಲ. ನಾವೆಲ್ಲ ಪುಣ್ಯ ಸ್ನಾನ ಮುಗಿಸ್ಕೊಂಡು ಮತ್ತು ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಬಂದು ವಾಪಸ್ ಹೋಗ್ಲಕತ್ತೀವಿ. ಇಷ್ಟೇ ಏನಪ್ಪ ಅಂದ್ರೆ ಊಟ ಸ್ವಲ್ಪ ವ್ಯವಸ್ಥೆ ಅಸ್ತ ಆಗಿತ್ತು ಅಷ್ಟೇ, ಮತ್ತೇನಿಲ್ಲ. ಎಲ್ಲ ರೀತಿಯಲ್ಲೂ ಒಳ್ಳೇದಾಗೈತಿ. ಇದು ಪ್ರಯಾಗ್ರಾಜ್ ಒಂದು ಜಬರ್ದಸ್ತ್ ನೋಡೋ ಸೀನ್ ಮಾಡಿರ್ತಿದ್ರಲ್ಲ, ಇಲ್ಲಿ ಸರಿಯಾಗೈತಿಲ್ಲ. ಜಿಲ್ಲಾ ಚಿಂಚೋಳಿ ತಾಲೂಕಿನಿಂದ ಬಂದಿದ್ದೀವಿ. ನಾವು ಭಾಳ ದಿನದಿಂದ ನಮಗೂ ಹೇಳಿದ್ದೀವಿ, ನಮ್ಮ ಹಿರಿಯರು ಹೇಳ್ತಿದ್ರು. ಅದೇ ರೀತಿ ನಾವು ಈ ಪುಣ್ಯ ಸ್ನಾನ ಮಾಡಬೇಕಂತ ಆಸೆ ಇಟ್ಕೊಂಡು ಭಾಳ ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ನಾವು ಭಾಳ ಸೊಗಸ ಅನುಭವ ಆಯಿತು. ಇಲ್ಲಿ ಸ್ನಾನ ಮಾಡಿದ ನಂತರ ಈ ಜನಕ್ಕೆ ನೋಡಿ ಏನೋ ಆಗಿರ್ಬೋದು ಅಂತ ನಾವು ಭಯ ಬಿದ್ದಿತ್ತು. ಬಟ್ ಎಲ್ಲ ಸ್ನಾನ ಮಾಡೋಕ್ಕೆ ಭಾಳ ಸರಿಯಾಗಿ ಅನ್ಸೋದು ನಮ್ಗೆ. ಎಷ್ಟೇ ಜನ ಇದ್ದರೂ ನಮ್ಗೆ ಯಾವುದೇ ರೀತಿ ಏನೂ ತೊಂದರೆ ಇಲ್ಲದೆ ಸುಗಮವಾಗಿ ಬಂದಿದ್ದೇವೆ. ಅದೇ ರೀತಿ ಯಾವ ಬಂದ್ರಿ ನೀವು? ನಾವು ಮೊನ್ನೆ 26 ತಾರೀಕು ಬಂದಿದ್ದೇವೆ. ಅಲ್ಲಿಂದ ಅಲ್ಲಿಂದು ಒಂದು ರಾತ್ರಿ ಯಾವುದು ನಾಗ್ಪುರಲ್ಲಿ ಸ್ಟೇ ಮಾಡಿದ್ವಿ. 2ನೇ ರಾತ್ರಿ ದೇವನಾಗಿ ಸ್ಟೇ ಮಾಡಿದ್ವಿ. ಇಲ್ಲ ನಿಮ್ಗೆ ಹೆಂಗೆ ಅನಿಸ್ಲತ್ತದ? ನಿಮಗೆಲ್ಲ ಒಳ್ಳೆ ಸರಿಯಾಗಿ ಅನಿಸ್ತದ? ಯಾವುದೇ ರೀತಿಲಿ ಇದಿಲ್ಲ, ಎಲ್ಲ ರೀತಿಲಿ ಸರಿಯಾಗದ, ಎಲ್ಲ ವ್ಯವಸ್ಥೆ ಸರಿಯಾಗದ. ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ನಾವು ಉತ್ತರ ಪ್ರದೇಶ ಸರ್ಕಾರಕ್ಕೆ. ಯಾವುದೇ ರೀತಿ ಮುಂದೆ ಕೊರತೆ ಇಲ್ದಂಗೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡ್ಯಾರ.